ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ತೇಜು. ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರಾವಣ ಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಚಿಕ್ಕದಾಗಿ ಒಂದು ಕತೆ ಹೇಳ್ತೀನಿ, ಕೇಳ್ಕೊಬನ್ನಿ. ಗೊಮ್ಮಟೇಶ್ವರ ಪ್ರತಿಮೆಯನ್ನು 40 ಅಡಿ 17 ಮೀಟರ್ ಭಾರತದ ಕರ್ನಾಟಕ ರಾಜ್ಯದ ಶ್ರಾವಣ ಬೆಳಗೊಳ ಪಟ್ಟಣದಲ್ಲಿ ವಿದ್ಯಾಗಿರಿ ಬೆಟ್ಟದ ಮೇಲೆ ಇರುವ ಎತ್ತರದ ಏಕಶಿಲೆಯು ಗ್ರಾನೈಟಿನ ಒಂದು ಬ್ಲಾಕ್ನಿಂದ ಕೆತ್ತಲಾಗಿದೆ. ಇದು ಭಾರತದ ಅತ್ಯಂತ ಎತ್ತರದ ಏಕಶಿಲೆ. ಗೊಮ್ಮಟೇಶ್ವರ ಪ್ರತಿಮೆಯನ್ನು ಜೈನ ವ್ಯಕ್ತಿ ಬಾಹುಬಲಿಗೆ ಸಮರ್ಪಿಸಲಾಗಿದೆ ಮತ್ತು ಶಾಂತಿ, ಅಹಿಂಸೆ, ಲೌಕಿಕ ಮಹಾಮಸ್ತಕಾಭಿಷೇಕ ಎಂದು ಕರೆಯಲಾಗುವ ಜೈನ ಕಾರ್ಯಕ್ರಮವು ಪ್ರಪಂಚಾದ್ಯಂತ ಭಕ್ತರನ್ನು ಆಕರ್ಷಿಸುತ್ತದೆ. ಗೊಮ್ಮಟೇಶ್ವರ ಪ್ರತಿಮೆಗೆ ಹಾಲು, ಕೇಸರಿ, ತುಪ್ಪ, ಕಬ್ಬಿಣದ ರಸ ಇತ್ಯಾದಿಗಳನ್ನು ಅಭಿಷೇಕ ಮಾಡುವ ಮಹಾಮಸ್ತಕಾಭಿಷೇಕ ಉತ್ಸವ 12 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ನೀವೇನಾದರೂ ಮಂಡ್ಯದಲ್ಲಿ ಇದ್ದರೆ ನೀವು ಮಂಡ್ಯದಿಂದ ಡೈರೆಕ್ಟ್ ಮೇಲ್ಕೋಟೆಗೆ ಬಂದರೆ ಆರಾಮಾಗಿ ನಿಮಗೆ ಮೇಲ್ಕೋಟೆಯಿಂದ ಶ್ರಾವಣ ಬೆಳಗೊಳಕ್ಕೆ ಬಸ್ ಸಿಗುತ್ತೆ. ಮೇಲ್ಕೋಟೆಯಿಂದ 40 ಕಿಲೋಮೀಟರ್ ಮತ್ತು 1.5 hours ಆಗುತ್ತೆ. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್, ಟೇಕ್ ಕೇರ್, ಟಾಟಾ.